ಧನುಸ್ಸು ರಾಶಿ, ಸಾಮಾಜಿಕವಾದಂತಹ ಗೌರವ ನಿಮ್ಮದಾಗುತ್ತೆ. ಸಮಾಜದಲ್ಲಿ ಸಾರ್ವಜನಿಕವಾಗಿ ನಿಮ್ಮನ್ನು ಗೌರವಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಅದು ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯಾಗುತ್ತೆ. ಇದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನದ ಕೊರತೆಯಾಗಲಿ, ಅಭ್ಯಾಸದ ಕೊರತೆಯಾಗಲಿ ಇದೆ ಅನ್ನುವಂಥದ್ದನ್ನು ತಿಳಿಬೇಕೇ ಹೊರತು ನನ್ನ ಅದೃಷ್ಟ ಚೆನ್ನಾಗಿಲ್ಲ, ದೇವರ ಅನುಗ್ರಹ ಇಲ್ಲ, ಈ ರೀತಿಯ ಒಂದು ಆಲೋಚನೆಗಳು ಮನಸ್ಸಿನ ಮೇಲೆ ಬರಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತೀರಿ, ಅದರಿಂದ ಜಯ ಇದೆ. ನನ್ನ ಕೆಲಸ, ನನ್ನ ದುಡಿಮೆ, ನನ್ನ ಆದಾಯ ನನ್ನದಾಗಬೇಕು ಅಂತಕ್ಕಂತಹ ಹೋರಾಟ ಏನಿದೆ ಅದು ನಿಮಗೆ ಜಯವನ್ನು ತಂದುಕೊಡ್ತಕ್ಕಂಥದ್ದು. ಸ್ಥಾನ ಬದಲಾವಣೆಯ ಸೂಚನೆಗಳಿದೆ. ಮನೆ ಅಥವಾ ಇರತಕ್ಕಂತಹ ಜಾಗ, ಕೆಲಸ, ಕಚೇರಿ ಯಾವುದೇ ಆಗಿರಬಹುದು, ಈ ಬದಲಾವಣೆಗಳು ಸೂಕ್ಷ್ಮವಾಗಿ ಇರತಕ್ಕಂಥದ್ದಾಗತ್ತೆ. ಅಪರಿಚಿತರಿಂದ ಸಮಸ್ಯೆಗೆ ಕಾರಣವಾಗುತ್ತೆ. ಯಾರೋ ಪರಿಚಯ ಇರುವುದಿಲ್ಲ, ಅವರ ಜೊತೆಯಲ್ಲಿ ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು, ಇದು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ನಿಮ್ಮ ಆಲೋಚನೆಯಂತೆ ನೀವು ನಡ್ಕೊಳ್ಳಿ. ಮನಸ್ಸಿಗೆ ಯಾವುದು ಪರಿಶುಭ್ರವಾಗಿದೆಯೋ, ಯಾವುದು ಒಳಿತು ಅಂತ ಅನಿಸುತ್ತೋ ಆ ಮಾರ್ಗದಲ್ಲೇ ನೀವು ಮುಂದಕ್ಕೆ ಹೋದರೆ ನಿಮಗೆ ಅನುಕೂಲ ಅಂತಕ್ಕಂತಹದ್ದಿದೆ. ಧ್ಯಾನದ ಮೊರೆ ಹೋಗಿ, ಆಗ ಸಾಧಕ ಬಾಧಕಗಳ ಅರಿವು ನಿಮಗೆ ಆಗ್ತಾ ಹೋಗುತ್ತೆ. ಯಾವುದು ಒಳಿತು, ಯಾವುದು ಕೆಡಕು, ಯಾವ ನಿರ್ಧಾರವನ್ನು ನಾನು ಮಾಡಿದರೆ ನನಗೆ ಕ್ಷೇಮ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಶುಭವಾಗಿ. ಮಕರ ರಾಶಿ, ಶತ್ರುಗಳನ್ನು, ವಿರೋಧಿಗಳನ್ನು ನಾಶ ಮಾಡಿಬಿಡಬೇಕು, ಅವರು ನನ್ನ ತಂಟೆಗೆ ಬರಬಾರ್ದು ಅನ್ನುವಂತಹ ಪ್ರಯತ್ನದಲ್ಲಿ ನೀವಿರ್ತೀರಿ. ಆದರೆ ಅದು ವಿಫಲವಾಗುತ್ತೆ. ಯಾರೇ ನಮಗೆ ತೊಂದರೆಯನ್ನು ಮಾಡಲಿ, ಅವರ ವಿನಾಶವನ್ನು ಬಯಸ್ತಕ್ಕಂಥದ್ದು ದೊಡ್ಡ ತಪ್ಪಾಗುತ್ತೆ. ಅದನ್ನು ಮಾಡಬಾರ್ದು ಅಂತಕ್ಕಂತಹ ಕಿವಿಮಾತು. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೀರಿ, ಏನೇನೋ ಹೋರಾಟಗಳನ್ನೆಲ್ಲ ಮಾಡ್ತೀರಿ, ಯಾವುದೋ ಸಾಧನೆಗಳನ್ನೆಲ್ಲ ಮಾಡಿರ್ತೀರಿ, ಆದರೆ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ, ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ಆ ಒಂದು ತೃಪ್ತಿ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅನ್ನುವಂತಹ ಆಲೋಚನೆಯೇ ನಿಮಗೆ ಕಂಟಕವಾಗುತ್ತೆ. ಬುದ್ಧಿಯನ್ನು ಯಾವತ್ತೂ ದುರುಪಯೋಗ ಮಾಡಿಕೊಳ್ಳಬಾರದು. ನಮ್ಮಲ್ಲಿ ಒಂದು ರೀತಿಯ ಒಂದು ಹಂತದ ಒಂದು ಸ್ತರದ ಬುದ್ಧಿ ಇದೆ ಅಂತಾದರೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಳ್ಬೇಕು. ಯೋಗ್ಯರಿಗೆ ಅದನ್ನು ಉಪದೇಶ ಮಾಡುವಂತಹ ಸಂದರ್ಭಗಳು ಬಂದರೆ ಆ ಕೆಲಸವನ್ನು ಮಾಡಬೇಕೇ ಹೊರತು ಕೆಟ್ಟ ಕೆಲಸಗಳಿಗೆ ನಮಗೆ ಬುದ್ಧಿವಂತಿಕೆ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಮಾಡಿಕೊಳ್ಳಬಾರ್ದು. ರಾಜಕಾರಣಿಗಳ ಸಂಪರ್ಕ, ಅವರ ಭರವಸೆ ನಿಮಗೆ ಸಿಕ್ಕುವಂಥದ್ದು ಯಾವ ಪ್ರಯೋಜನವೂ ಆಗೋದಿಲ್ಲ. ಇದನ್ನು ಜ್ಞಾಪಕ ಇಟ್ಟುಕೊಳ್ಳಬೇಕು. ನಿರಾಶಾದಾಯಕವಾದಂತಹ ವಾತಾವರಣಕ್ಕೆ ಈ ದಿವಸ ನೀವು ಸಾಕ್ಷಿ ಆಗ್ತೀರಿ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಯಾವುದೂ ಕೂಡ ಈಡೇರೋದಿಲ್ಲ. ನೀವು ಕಷ್ಟಪಡೋದು ತಪ್ಪುವುದಿಲ್ಲ ಅನ್ನುವಂತಹ ಸ್ಥಿತಿ ನಿಮ್ಮದಾಗತ್ತೆ. ಪ್ರತ್ಯಂಗಿರಾ ದೇವಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಮಾತು ಹಿಡಿತ ತಪ್ಪಿದರೆ ತೊಂದರೆಯಾಗತ್ತೆ. ಮಾತೇ ಮೃತ್ಯುವಾಗತ್ತೆ. ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂತಹದ್ದು ನಿಮ್ಮ ಕರ್ತವ್ಯವಾಗಿರಲಿ. ಸಾಲಬಾಧೆ ನಿಮ್ಮನ್ನು ಕಾಡುವಂತಹ ದಿವಸ. ಹಳೆಯ ತಪ್ಪಿನಿಂದ ಮತ್ತೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಹಿಂದೆ ಯಾವತ್ತೋ ಏನೋ ಘಟನೆ ನಡೆದಿದೆ, ನಿಮ್ಮ ತಪ್ಪು ಅಂತ ಸಾಬೀತಾಗಿದೆ. ಆ ತಪ್ಪು ಇವತ್ತು ಮರುಕಳಿಸಿದರೆ ಮತ್ತೆ ಸಮಸ್ಯೆಗಳು ನಿಮಗೆ ಆಗುವಂಥದ್ದು. ಬೇರೆಯವರ ವ್ಯವಹಾರದಲ್ಲಿ ಭಾಗಿಯಾಗ್ತೀರಿ, ಅದರ ಅವಶ್ಯಕತೆ ನಿಮಗಿರುವುದಿಲ್ಲ. ಯಾವುದೋ ಒತ್ತಡಕ್ಕೆ ಮಣಿದು ಆ ವ್ಯವಹಾರದಲ್ಲಿ ನೀವು ಭಾಗಿಗಳಾಗ್ತಕ್ಕಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಆಗುತ್ತೆ. ಆದರೆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದಂತಹ ಕರ್ತವ್ಯ ನಂದು ಅನ್ನುವಂತಹ ಭಾವನೆ ನಿಮಗೆ ಬಂದುಬಿಟ್ರೆ ಆ ಚಿಂತೆ ಒಂದಷ್ಟರ ಮಟ್ಟಿಗೆ ದೂರವಾಗಬಹುದು. ಸಂಬಂಧಿಕರು ಸಹಾಯ ಮಾಡ್ತಾರೆ, ಆದರೆ ಅದರ ಜೊತೆಯಲ್ಲೂ ಅವಮಾನವನ್ನೂ ಮಾಡ್ತಾರೆ. ಏನೋ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥದ್ದು, ನಮ್ಮ ಆಶ್ರಯವೇ ನಿನಗೆ ಬೇಕಾಯಿತು ಅಂತ ಹೇಳಿ ನಿಮ್ಮನ್ನು ಹಂಗಿಸ್ತಕ್ಕಂಥದ್ದು, ಈ ರೀತಿಯ ಅವಮಾನಕ್ಕೆ ದಾರಿ ಇರುವಂಥದ್ದು ಗಮನಿಸ್ಕೊಳ್ಳಿ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ ಸಾಲಬಾಧೆ ನಿವೃತ್ತಿಯಾಗಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ. ಏನು ಬೇಕಾದ್ರೂ ಆಗಿರಲಿ, ಸ್ಥಿತಪ್ರಜ್ಞರಾಗಿ ಇರತಕ್ಕಂಥದ್ದು, ಒಂದೇ ರೀತಿಯ ಮನಸ್ತತ್ವದಲ್ಲಿ ಇರತಕ್ಕಂಥದ್ದು ನಿಮಗೆ ಒಳಿತನ್ನು ತರುತ್ತೆ. ನಿಮ್ಮ ನಿರ್ಧಾರಗಳು ಏನೇನಿದೆ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತನ್ನಿ.
ಕೆಲಸದ ಮುಖಾಂತರ ಅವನ್ನೆಲ್ಲ ಜೀವಂತವಾಗಿಡಿ ಅನ್ನುವಂಥದ್ದು ಮುಖ್ಯ. ಯಾರ ಜೊತೆಯಲ್ಲೂ ಕೂಡ ಕೋಪದಿಂದ ವರ್ತಿಸಬೇಡಿ. ನಿಮ್ಮ ಕೋಪಕ್ಕೆ ಯಾರು ಒಳಗಾಗ್ತಾರೋ ಅವರು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ನಿರ್ಧಾರಗಳನ್ನು ಮಾಡ್ಬೋದು, ತೊಂದರೆಗಳನ್ನು ಮಾಡ್ಬೋದು. ಅದು ನಿಮಗೆ ಹೊಡೆತವೇ ಹೊರತು ಅನುಕೂಲ ಅಲ್ಲ ಅನ್ನುವಂಥದ್ದು. ಕೆಲಸ ಕಾರ್ಯದಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ಜಯ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಸಮಾಜದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳಿ. ಕೋಪದಿಂದ ಗೌರವ ಹಾಳಾಗಬಹುದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಇದೆ. ಆಸಕ್ತರು ಆ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಿ ಜಯಶೀಲರಾಗಿ ಅಂತಕ್ಕಂಥದ್ದು. ವಿದ್ಯಾಧಿದೇವತೆಯಾದಂತಹ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.